ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಮಹಾರಾಷ್ಟ್ರದ ಸತಾರಾದ ಸರಿತಾ ಚವಾಣ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾವು ಕಳೆದ 20 ವರ್ಷಗಳಿಂದ ಭಗವದ್ಧರ್ಮದಲ್ಲಿದ್ದೇವೆ. ಈ ಎಲ್ಲ ವರ್ಷಗಳಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹವನ್ನು ನಾವು ನಿರಂತರವಾಗಿ ಅನುಭವಿಸುತ್ತಾ ಬಂದಿದ್ದೇವೆ. ಅದರಲ್ಲಿ ಪ್ರಾರಂಭದ ಒಂದು ಅನುಭವವನ್ನು ನಾನು ಇಲ್ಲಿ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನಮ್ಮ ಮಗನು ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದನು. ಪ್ರಾಥಮಿಕ ತರಗತಿಗಳಲ್ಲಿದ್ದಾಗಿನಿಂದಲೇ ಆತನ ಬಗ್ಗೆ ಶಾಲೆಯಿಂದ ನಿರಂತರವಾಗಿ ವರದಿಗಳು ಮತ್ತು ದೂರುಗಳು ಬರುತ್ತಿದ್ದವು. ಆತನು ತರಗತಿಯಲ್ಲಿ ಎಂದಿಗೂ ಕುಳಿತುಕೊಳ್ಳುವುದಿಲ್ಲ ಎಂಬ ದೂರುಗಳು ಇದ್ದವು. ಅವನು ತುಂಬ ಸಕ್ರಿಯ ಹುಡುಗನಾಗಿದ್ದ. ಯಾವಾಗಲೂ ತರಗತಿಯಲ್ಲಿ ಗಮನ ನಿಲ್ಲಿಸುವುದಿಲ್ಲ ಮತ್ತು ನಿರಂತರವಾಗಿ ಓಡಾಡುತ್ತಿರುತ್ತಾನೆ. ಮನೆಗೆ ಬಂದ ಬಳಿಕವೂ ಹೋಮ್ವರ್ಕ್ ಮಾಡುವುದಾಗಲಿ ಅಥವಾ ಪುಸ್ತಕವನ್ನು ತೆಗೆದು ನೋಡಿದ್ದನ್ನು ನಾನು ಎಂದೂ ನೋಡಿಲ್ಲ. ಒತ್ತಡ ಅಥವಾ ಬಲ ಪ್ರಯೋಗದಿಂದ ಯಾವ ಪ್ರಯೋಜನವಾಗಲಿಲ್ಲ. ಅವನು ಹೊರಗೆ ಆಟವಾಡುತ್ತಾ ಅಥವಾ ಕಾಲೋನಿಯಲ್ಲಿ ತಿರುಗಾಡುತ್ತಾ ಕಾಲ ಕಳೆಯುತ್ತಿದ್ದ. ಈತನ ಭವಿಷ್ಯವನ್ನು ನೆನೆದು ನಮಗೆ ಬಹಳ ಆತಂಕವಾಗಿತ್ತು. ಅಂಕಗಳಲ್ಲಿ ಆತ ತೀರಾ ಕೆಳಮಟ್ಟದಲ್ಲಿರದಿದ್ದರೂ ನಾವು ಆತನಲ್ಲಿ ಮೂಲಭೂತ ಸುಧಾರಣೆಯನ್ನು ನಿರೀಕ್ಷಿಸುತ್ತಿದ್ದೆವು. ನಾವು ಅವನನ್ನು ನೋಡಿಕೊಳ್ಳುವಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆವು ಮತ್ತು ಭಗವಾನರು ನಮ್ಮ ಪ್ರಾರ್ಥನೆಗೆ ಬೇಗನೆ ಪ್ರತಿಕ್ರಿಯಿಸಿದರು. ನಾವು ಭಾಗವಹಿಸಿದ್ದ ಧ್ಯಾನ ಹಾಗೂ ಪ್ರಕ್ರಿಯಾತ್ಮಕ ತರಗತಿಗಳು ನಮ್ಮ ಮಗನಲ್ಲಿ ಪರಿವರ್ತನೆಯನ್ನು ತಂದವು. ಆತನು ಶಾಂತ ಸ್ವಭಾವದ ಹೊಣೆಗಾರಿಕೆಯನ್ನು ತಿಳಿದುಕೊಳ್ಳುವ ಸ್ಥಿರಚಿತ್ತವಂತನಾಗಿ ಬದಲಾದನು. 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿ ತನ್ನ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಪೂರೈಸಿದನು. ಇಂದು ಆತ ಒಳ್ಳೆಯ ಹುದ್ದೆಯಲ್ಲಿದ್ದು ಉತ್ತಮ ವೇತನದೊಂದಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ನಮ್ಮ ಮಗನ ಜೀವನದಲ್ಲಿ ಈ ರೀತಿಯ ಉಜ್ವಲ ಪರಿವರ್ತನೆ ಉಂಟಾಗಲು ಕಾರಣರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾವು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.